ಪ್ರಣಾಮ ಪ್ರಭುಜಿ. ಪ್ರಣಾಮ. ಹಾಗಾಗಿ ನಾವೀ ಸುಂದರ ಪರಿಸರದಲ್ಲಿದ್ದೀವಿ. ಬೆಟ್ಟಗಳು, ಕೆರೆ ಮತ್ತು ನಿಮಗೆ ಗೊತ್ತಿರುವಂತೆ ನವಿಲುಗಳು, ಕುದುರೆಗಳು, ಹಂಸಗಳು ಮತ್ತು ಕತ್ತೆಗಳು ಕೂಡ ಇಲ್ಲಿವೆ. ನಿಜಕ್ಕೂ ತುಂಬಾ ಸುಂದರವಾದ ಪರಿಸರ. ಮತ್ತು ನಾವೀಗ ಮುಕ್ತಾಯದ ಹಂತಕ್ಕೆ ಹತ್ತಿರವಾಗ್ತಿದ್ದೇವೆ. 17ನೇ ಅಧ್ಯಾಯ. ಮತ್ತು ಇದು ಮತ್ತೆ ಶಾಸ್ತ್ರಗಳ ಬಗ್ಗೆ ಅಥವಾ ಶಾಸ್ತ್ರಗಳಿಲ್ಲದ ಚರ್ಚೆಗೆ ಮರಳಿದೆ. ಹೌದು, ಹಾಗಾದ್ರೆ ಶಾಸ್ತ್ರಗಳು ಮುಖ್ಯವೇ ಅಥವಾ ಮತ್ತು ಅದರ ಬಗ್ಗೆ ನಾವು ಹಿಂದಿನ ಅಧಿವೇಶನದಲ್ಲೂ ಸ್ವಲ್ಪ ಚರ್ಚಿಸಿದ್ವಿ. ನಿಮಗೆ ನೆನಪಿದ್ರೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ತಿಳಿದಿದ್ರೆ ಶಾಸ್ತ್ರದ ಅಗತ್ಯವಿದೆಯೇ ಮತ್ತು ಶಾಸ್ತ್ರಗಳಲ್ಲಿ ವರ್ಣಗಳು ಮತ್ತು ಆಶ್ರಮಗಳ ಸಂದರ್ಭ ಏಕೆ ಮುಖ್ಯ ಎಂದು ನಾವು ನೋಡಿದ್ದೇವೆ. ಹಾಗಾಗಿ ನಾವು 15ನೇ ಅಧ್ಯಾಯಕ್ಕೆ ಹೋಗುವಾಗ ಈಗ ನಿಮ್ ಸರ್ಬಿ. ಹೌದು. ನೋಡಿ ಕೃಷ್ಣ, ಅರ್ಜುನನು 17ನೇ ಅಧ್ಯಾಯನ ಆರಂಭದಲ್ಲಿ ಬಹಳ ಆಸಕ್ತಿದಾಯಕ ಪ್ರಶ್ನೆಯನ್ನ ಕೇಳ್ತಾನೆ. ಹಾಗಾಗಿ ಕೃಷ್ಣನು ಶಾಸ್ತ್ರಕ್ಕೆ ಒತ್ತು ನೀಡಿದ್ದಾನೆ. ಸರಿ, 16ನೇ ಅಧ್ಯಾಯದ ಕೊನೆ ಅವರ ನಂತರ ಅಂತಿಮವಾಗಿ ಅವನು ಶಾಸ್ತ್ರಗಳನ್ನು ಅನುಸರಿಸ್ತಾನೆ. ಅಂತಿಮವಾಗಿ ಅವನು ಅದೇ ಅಂತಿಮ ಸಾರಾಂಶ. ಸರಿ. ಹಾಗಾಗಿ ಕೃಷ್ಣನು ಹೇಳ್ತಾನೆ, ನೀವು ಶಾಸ್ತ್ರಗಳನ್ನು ಅನುಸರಿಸಿದರೆ ನೀವು ದೈವಿಕರು, ನೀವು ಶಾಸ್ತ್ರಗಳನ್ನ ಅನುಸರಿಸಿದ್ದಿದ್ರೆ ನೀವು ಅಸುರರು. ಅಂದ್ರೆ ಏನು? ಈಗ ನೀವು ಅಸುರರಾಗಿರ್ಬೋದಲ್ಲ, ಆದ್ರೆ ನೀವು ಶಾಸ್ತ್ರಗಳನ್ನ ಅನುಸರಿಸಿದರೆ ಕಾಲಕ್ರಮೇಣ ನೀವು ದೈವಿಕರಾಗುತ್ತೀರಿ. ಮತ್ತೊಂದೆಡೆ ನೀವು ಶಾಸ್ತ್ರಗಳನ್ನ ಅನುಸರಿಸದಿದ್ದರೆ ಈಗ ನೀವು ದೈವಿಕರಾಗಿರಬಹುದು, ಆದ್ರೆ ಕಾಲಕ್ರಮೇಣ ನೀವು ಅಸುರರಾಗಿದ್ದೀರಿ. ಇಲ್ಲಿ ವಿಷಯವಂದ್ರೆ, ಯಾರು ಶಾಸ್ತ್ರಗಳನ್ನ ಅನುಸರಿಸ್ತಾರೋ ಅವರು ದೈವಿಕರು, ಅನುಸರಿಸ್ತವರು ಅಸುರರು. ಹಾಗಾಗಿ ಅರ್ಜುನನು ಈ ನಿರ್ದಿಷ್ಟ ಶ್ಲೋಕದಲ್ಲಿ ಈ ಪ್ರಶ್ನೆಯನ್ನ ಕೇಳ್ತಾನೆ. 17ನೇ ಅಧ್ಯಾಯ. ಯೇ ಶಾಸ್ತ್ರವಿಧಿ ಮುತ್ಸೃಜ್ಯ ಯಜಂತೆ ಶ್ರದ್ಧಯಾನ್ವಿತಃ ತೇಷಾಂ ನಿಷ್ಠಾತು ಕಾ ಕೃಷ್ಣ ಸತ್ವಮಾಹೋ ರಜಸ್ತಮಃ. ಅರ್ಜುನನು ಕೇಳಿದನು, ಎಲೈ ಕೃಷ್ಣನೇ, ಶಾಸ್ತ್ರದ ತತ್ವಗಳನ್ನು ಅನುಸರಿಸದೆ ತಮ್ಮದೇ ಆದ ಕಲ್ಪನೆಯಂತೆ ಪೂಜಿಸುವವರ ಸ್ಥಿತಿ ಏನು? ಅವರು ಸತ್ವಗುಣದಲ್ಲಿದ್ದಾರೆಯಾ, ರಜೋಗುಣದಲ್ಲಿದ್ದಾರೆಯಾ ಅಥವಾ ತಮೋಗುಣದಲ್ಲಿದ್ದಾರೆಯಾ? ಅವ್ರದೇ ಆದ ಕಲ್ಪನೆ. ಕಲ್ಪನೆ. ಹೌದಾ? ಮತ್ತು ಈ ಮರವೇ ದೇವರು ಎಂದು ನಾನು ಭಾವಿಸ್ತೇನೆ. ಯಾವ ಶಾಸ್ತ್ರವು ಈ ಮರವೇ ದೇವರು ಎಂದು ಹೇಳ್ತಿಲ್ಲ. ಆದ್ರೆ ನಾನು ನನ್ನ ನಂಬಿಕೆಯನ್ನ ಇಡ್ತೀನಿ ಮತ್ತು ಬಹಳ ಧಾರ್ಮಿಕವಾಗಿ ನಾನು ಇದನ್ನ ಮಾಡ್ತಿದ್ದೀನಿ. ಪೂರ್ಣ ಶ್ರದ್ಧೆ ಮತ್ತು ಸಮರ್ಪಣೆಯೊಂದಿಗೆ ಈ ಮರವನ್ನ ಪೂಜಿಸ್ತಿದ್ದೀನಿ, ನಾನು ಏನೇ ಮಾಡ್ತಿದ್ರು. ಹಾಗಾದ್ರೆ ಅದರ ಗುರಿ ಏನು? ನಾನು ನಂಬಿಕೆಯಿಂದ ಪೂಜಿಸ್ತಿದ್ದೆ. ಹೌದಾ? ಅದು ಶಾಸ್ತ್ರಗಳ ಪ್ರಕಾರ ಇಲ್ಲದಿದ್ದರೂ ಆದ್ರೆ ನಾನು ಪೂಜಿಸ್ತಿದ್ದೀನಿ, ನಂಬಿಕೆಯಿಂದ ಪೂಜಿಸ್ತಿದ್ದೀನಿ. ನಂಬಿಕೆಯಿಂದ. ಹಾಗಾಗಿ ಇದು ಕೇವಲ ಯಾದೃಚ್ಛಿಕ ಕಲ್ಪನೆ ಅಲ್ಲ. ಅಂದರೆ ನಾನು ಇದನ್ನ ಶ್ರದ್ಧೆ ಮತ್ತು ನಂಬಿಕೆಯಿಂದ ಮಾಡ್ತಿದ್ದೀನಿ. ಹೌದು. ಪರಮಾತ್ಮನ ಬಗ್ಗೆ. ಹೌದು. ಅವನ ಅದನ್ನೇ ಕೇಳ್ತಿದ್ದಾನೆಯಾ? ಇಲ್ಲ, ಹಾಗಾಗಿ ಅವನು ನಂಬಿಕೆ ಬಗ್ಗೆ ಹೇಳ್ತಿದ್ದಾನೆ. ಅಂದ್ರೆ ಕಾಲ್ಪನಿಕವಾದ ನಂಬಿಕೆ. ಕಾಲ್ಪನಿಕವಾದ ನಂಬಿಕೆ. ಪ್ರಶ್ನೆ ಅಂದ್ರೆ ಇಲ್ಲ. ಹಾಗಾಗಿ ಅವ್ರು ಕೇಳ್ತಿದ್ದಾರೆ, ನಂಬಿಕೆಯ ಬಗ್ಗೆ ಏನೋ ನಿಮಗೆ ಗೊತ್ತಾ? ಕಾಲ್ಪನಿಕವಾದ ನಂಬಿಕೆ, ಕಾಲ್ಪನಿಕ ನಂಬಿಕೆ. ಇಲ್ಲಿ ನಂಬಿಕೆಯ ಪ್ರಶ್ನೆ ಎತ್ತಲಾಗಿದೆ. ಕೃಷ್ಣ ಉತ್ತರಿಸ್ತಾನೆ, ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂಸ ಸ್ವಭಾವಜ ಸಾತ್ವಿಕಿ ರಾಜಸಿ ತಾಮಸಿ ಶೃಣು. ದೇಹದಾರಿ ಆತ್ಮವು ಪಡೆದ ಪ್ರಕೃತಿಯ ಗುಣಗಳಿಗೆ ಅನುಗುಣವಾಗಿ ಒಬ್ಬರ ನಂಬಿಕೆಯು 3 ವಿಧವಾಗಿರಬಹುದು: ಸಾತ್ವಿಕ, ರಾಜಸ ಅಥವಾ ತಾಮಸ. ಇದು ಜಗರ್ಮಗ್ಗಕ್ಕೆ. ಹೌದಾ? ನೋಡಿ, ಬಹಳಷ್ಟು ಬಾರಿ ನಂಬಿಕೆಯು ಆಯ್ಕೆಯ ವಿಷಯ ಎಂದು ಜನರು ಭಾವಿಸ್ತಾರೆ. ನೀವು ನಿಮ್ಮ ನಂಬಿಕೆಯನ್ನು ಇಲ್ಲಿ ಇರಿಸಲು ಆರಿಸಿಕೊಂಡಿದ್ದೀರಿ ಮತ್ತು ನಾನು ನನ್ನ ನಂಬಿಕೆಯನ್ನು ಬೇರೆಡೆ ಇರಿಸಲು ಆರಿಸಿಕೊಂಡಿದ್ದೇನೆ. ಇದು ಆಯ್ಕೆಯ ವಿಷಯ ಎಂದು ಜನರು ಭಾವಿಸ್ತಾರೆ. ಒಂದು ಹಂತದಲ್ಲಿ ಹೌದು, ಇದು ಆಯ್ಕೆಯ ವಿಷಯ. ಇನ್ನೊಂದು ಹಂತದಲ್ಲಿ ನಂಬಿಕೆಯು ಬೌದ್ಧಿಕ ತಿಳುವಳಿಕೆಯ ವಿಷಯವಾಗಿದೆ. ಹೌದು, ಅದು ಮನಸ್ಸು. ಇಲ್ಲಿ ನಂಬಿಕೆ ಇಡುವುದು ಸಮಂಜಸವೇ ಅಥವಾ ಇಲ್ಲವೇ ಎಂದು ನೀವು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತೀರಿ. ನಾನು ಹೇಳ್ತಿರೋದು ನಿಮ್ಗೆ ಅರ್ಥವಾಗ್ತಿಲ್ಲ. ಒಂದು ಹಂತದಲ್ಲಿ ಇದು ಆಯ್ಕೆಯ ಪ್ರಶ್ನೆಯಾಗಿದೆ. ನೀವು ಸ್ವತಂತ್ರ ಆಯ್ಕೆಯನ್ನು ಮಾಡಿಕಿದ್ದೀರಿ. ನನಗೆ ಇಲ್ಲಿ ನಂಬಿಕೆ ಇಡಲು ಇಷ್ಟವಿಲ್ಲ, ನಾನು ಇಲ್ಲಿ ನಂಬಿಕೆ ಇಡಲು ಬಯಸ್ತೇನೆ. ಆದ್ರೆ ಇನ್ನೊಂದು ಹಂತದಲ್ಲಿ ನಾವು ನಮ್ಮ ನಂಬಿಕೆಯನ್ನು ಎಲ್ಲಿ ಇರಿಸ್ತೀವಿ ಎಂಬುದು ನಾವು ಬೌದ್ಧಿಕವಾಗಿ ಎಷ್ಟು ಮನವರಿಕೆ ಮಾಡಿಕೊಂಡಿದ್ದೇವೆ ಎಂಬುದರ ಮೇಲೆ ನಿರ್ಧರಿಸಲ್ಪಡ್ತದೆ. ಮತ್ತು ನಾನು ಹೇಳ್ತೇನೆ, ಹಿಂದಿನ ಸಂಚಿಕೆಗಳಲ್ಲಿನ ನಮ್ಮ ಹೆಚ್ಚಿನ ಚರ್ಚೆಗಳು ನಮ್ಮ ನಂಬಿಕೆಯನ್ನಿರಿಸಲು ಬೌದ್ಧಿಕ ಮನವರಿಕೆ ಸುತ್ತ ಕೇಂದ್ರೀಕೃತವಾಗಿವೆ. ಅದುವೇ
ನಿಮಗೆ ನೆನಪಿದ್ರೆ 7ನೇ ಅಧ್ಯಾಯದಲ್ಲಿ ಶಾಸ್ತ್ರಗಳು ಹೇಳಿದ ಬಹಳಷ್ಟು ವಿಷಯಗಳ ಬಗ್ಗೆ ನಾವು ವ್ಯಾಪಕವಾಗಿ ಚರ್ಚಿಸಿದ್ದೇವೆ. ನಂಬಿಕೆ ಮೊದಲು ಶುರು ಮಾಡುವ. ಸುಮ್ನೆ ನಂಬಿ ಅದನ್ನ ಹಾಗೆ ಒಪ್ಕೊಳ್ಳಿಯೇ. ಹೌದು, ಆದ್ರೆ ಆ ನಂಬಿಕೆಯು ಸಮಂಜಸವಾದ ನಂಬಿಕೆ ಆಗಿರ್ಬೇಕು. ಹೌದು, ಸಮಂಜಸ ನಂಬಿಕೆ. ಶಾಸ್ತ್ರಗಳು ಬಹಳ ವೈಜ್ಞಾನಿಕವಾಗಿವೆ ಎಂಬ ಸಮಂಜಸವಾದ ನಂಬಿಕೆ. ಹೌದು. ಅವು ಹೇಳೋ ಬಹಳಷ್ಟು ವಿಷಯಗಳು ಅವು ಏನ್ ಹೇಳ್ತಿವೆ ಎನ್ನುವ ಆಧುನಿಕ ವಿಜ್ಞಾನಕ್ಕೆ ಅರ್ಥವಾಗಿಲ್ಲ. ಆದ್ರೆ ಕಾಲಾನಂತರದಲ್ಲಿ ಆಧುನಿಕ ವಿಜ್ಞಾನಕ್ಕೆ ಅದು ಅರ್ಥವಾಯಿತು. ಉದಾಹರಣೆಗೆ, ಇದನ್ನು ನಾವು ಹಿಂದೆ ಚರ್ಚಿಸಿರ್ಲಿಕ್ಕಿಲ್ಲ. 16ನೇ ಶತಮಾನದ ಮೊದಲು ನಾವಿಕರು ಸಮುದ್ರದಲ್ಲಿ ತುಂಬಾ ದೂರ ಪ್ರಯಾಣಿಸಿದ್ರೆ ಕೆಳಗೆ ಬಿದ್ದೋಗ್ತೀವಿ ಎಂದು ನಂಬಿದ್ರು. ಯಾಕೆಂದ್ರೆ ಭೂಮಿ ದುಂಡಗಿದೆ ಎಂದು ಅವರಿಗೆ ತಿಳಿದಿರಲಿಲ್ಲ. ಮತ್ತು ಸುಮಾರು 1600 ಸುಮಾರಿಗೆ ಭೂಮಿ ದುಂಡಗಿದೆ ಎಂದು ಅವರಿಗೆ ತಿಳಿಯಿತು. ಯಾಕೆಂದ್ರೆ ಒಬ್ಬ ವ್ಯಕ್ತಿ ಹೋಗಿ ಮತ್ತೆ ಅದೇ ಜಾಗಕ್ಕೆ ಬಂದು ತಲುಪಿದ. ಈಗ ಈ ಜ್ಞಾನವನ್ನ ಶಾಸ್ತ್ರಗಳು ಸಾವಿರಾರು ವರ್ಷಗಳಿಂದ ಹೇಳ್ತಿವೆ. ಭೂಮಿಯನ್ನು ಉಲ್ಲೇಖಿಸಿದಾಗೆಲ್ಲ ಭೂಮಿಯನ್ನು ಭೂಗೋಳ ಎಂದು ಕರೆಯಲಾಗುತ್ತದೆ. ಗೋಳ ಎಂದರೆ ದುಂಡುಗೆ. ಹಾಗಾಗಿ ಇಲ್ಲಿ ಶಾಸ್ತ್ರಗಳು ಆಧುನಿಕ ವಿಜ್ಞಾನಕ್ಕೆ ತಿಳಿಯದ, ಆಧುನಿಕ ಮಾನವನಿಗೆ ತಿಳಿಯದ ವಿಷಯವನ್ನ ಮೊದಲೇ ಹೇಳುತ್ತಿವೆ ಎಂದು ನಿಮಗೆ ತಿಳಿಯುತ್ತದೆ. ಇನ್ನು ಅನೇಕ ವಿಷಯಗಳು ಹೌದು ಹೌದು. ಬೌದ್ಧಿಕ ತಿಳುವಳಿಕೆಯ ಮೂಲಕ ಶಾಸ್ತ್ರಗಳಲ್ಲಿ ನಂಬಿಕೆ ಇಡುವುದು ಸಮಂಜಸ ಎಂಬ ತೀರ್ಮಾನಕ್ಕೆ ನೀವು ಬರ್ತೀರಿ. ಯಾಕಂದ್ರೆ ಅವರು ಹೇಳ್ತಿರೋ ಹೆಚ್ಚಿನ ವಿಷಯಗಳು ಅರ್ಥಪೂರ್ಣವಾಗಿವೆ. ಕೊನೆಗೂ ಅವು ಅರ್ಥಪೂರ್ಣವಾಗಿವೆ. ಹೌದು. ಕೊನೆಗೂ ಅವು ಅರ್ಥಪೂರ್ಣವಾಗಿವೆ. ಹಾಗಾಗಿ ಅವುಗಳ ಮೇಲೆ ನಂಬಿಕೆ ಇಟ್ಟು ಮುಂದೆ ಸಾಗುವುದು ಉತ್ತಮ. ಆಧ್ಯಾತ್ಮಿಕತೆ ಹಾದಿಯಲ್ಲಿ ಮತ್ತು ಅಂತಿಮವಾಗಿ ಇದು ಅನುಭವದ ಬಗ್ಗೆ ನಾವಿದನ್ನು ವಿವರಿಸಿದ್ದೇವೆ. ಆರಂಭದಲ್ಲಿ ಇದು ನಂಬಿಕೆಯಿಂದ ಶುರುವಾಗತ್ತೆ. ಆದರೆ ಹಾದಿಯಲ್ಲಿನ ನಿಮ್ಮ ಅನುಭವವೇ ಆ ನಂಬಿಕೆಯನ್ನ ಬಲಪಡಿಸಿ, ವಿಶ್ವಾಸವನ್ನ ಗಟ್ಟಿಗೊಳಿಸಿ ನಿಮ್ಮನ್ನ ಮುಂದೆ ಕೊಂಡೊಯ್ಯತ್ತೆ. ಹಾಗಾಗಿ ಇದು ನಂಬಿಕೆ ಬೆಳೆಯುವ ಇನ್ನೊಂದು ವಿಧಾನ. ನಂಬಿಕೆಯು ನಿಮ್ಮ ಆಯ್ಕೆ ಮೇಲೆ ಅವಲಂಬಿತವಾಗಿದೆ. ನಂಬಿಕೆಯು ಬೌದ್ಧಿಕ ದೃಢತೆಯ ಮೇಲೆ ಅವಲಂಬಿತವಾಗಿದೆ. ಆದರೆ ನಂಬಿಕೆ ಬಗ್ಗೆ ಆಳವಾದ ತಿಳುವಳಿಕೆಯನ್ನು ಈ ನಿರ್ದಿಷ್ಟ ಶ್ಲೋಕದಲ್ಲಿ ನೀಡಲಾಗಿದೆ. ಇದು ಬಹಳ ಮುಖ್ಯವಾಗಿದೆ. ನಂಬಿಕೆಯು ಅವಲಂಬಿತವಾಗಿದೆ. ನೀವು ಹೊಂದಿರೋ ನಂಬಿಕೆಯ ವಿಧವು ನೀವು ಯಾವ ಗುಣದಲ್ಲಿದ್ದೀರಿ ಎಂಬುದರ ಮೇಲೆ ಅವಲಂಬಿತವಾಗಿದೆ. ಹೌದಾ? ನೀವು ತಮೋಗುಣ, ರಜೋಗುಣ ಅಥವಾ ಸತ್ವಗುಣದಲ್ಲಿ ಇರುವುದನ್ನು ಅವಲಂಬಿಸಿ ನಿಮ್ಮ ನಂಬಿಕೆಯನ್ನು ಇರಿಸಲು ನಿಮ್ಮ ಸಹಜ ಪ್ರವೃತ್ತಿಯು ವಿಭಿನ್ನವಾಗಿರುತ್ತದೆ. ಹಾಗಾಗಿ ಈ ದೃಷ್ಟಿಕೋನದಿಂದ ಒಬ್ಬ ವ್ಯಕ್ತಿ ಕೃಷ್ಣನ ಮೇಲೆ ನಂಬಿಕೆ ಇಡಲು ಬಯಸಬಹುದು, ಶ್ರೀಕೃಷ್ಣನಿಗೆ ಶರಣಾಗಲು ಮತ್ತು ಅವನ ಮೇಲೆ ನಂಬಿಕೆ ಇಡಲು ಆಯ್ಕೆ ಮಾಡ್ಕೋಬಹುದು. ಉದಾಹರಣೆಗೆ, ಕೃಷ್ಣ ಭಕ್ತಿಯನ್ನು ಸ್ವೀಕರಿಸಲು ಬಯಸಬಹುದು, ಆ ಆಯ್ಕೆಯನ್ನು ಮಾಡಲು ಬಯಸಬಹುದು. ಇನ್ನೊಂದು ಹಂತದಲ್ಲಿ ಆ ವ್ಯಕ್ತಿಯು ಶಾಸ್ತ್ರಗಳ ಪ್ರಕಾರ ಬೌದ್ಧಿಕವಾಗಿ ಒಪ್ಕೊಂಡಿರಬಹುದು. ಆದರೂ ಆ ವ್ಯಕ್ತಿಯು ಸಾಕಷ್ಟು ಸತ್ವಗುಣದಲ್ಲಿ ಇರ್ದಿರಬಹುದು ಮತ್ತು ಆ ನಿರ್ದಿಷ್ಟ ವ್ಯಕ್ತಿಯಲ್ಲಿ ಪ್ರಬಲವಾಗಿರುವ ತಮೋಗುಣದಿಂದಾಗಿ ಆ ತಮೋಗುಣವು ಶ್ರೀಕೃಷ್ಣನ ಮೇಲೆ 100ಕ್ಕೆ 100ರಷ್ಟು ನಂಬಿಕೆ ಇಡುವುದನ್ನು ತಡೆಯುತ್ತದೆ. ಯಾಕಂದ್ರೆ ಶ್ರೀಕೃಷ್ಣನ ಮೇಲೆ 100ಕ್ಕೆ 100ರಷ್ಟು ನಂಬಿಕೆ ಇಡಲು ನಿಮ್ಗೆ ಸ್ವಲ್ಪ ಮಟ್ಟಿನ ಸತ್ವಗುಣದ ಅಗತ್ಯವಿರುತ್ತದೆ. ಹಾಗಾಗಿ ಇದು ಬಹಳ ಆಳವಾದ್ದು. ಇದು ಜನರಿಗೆ ತಿಳಿದಿಲ್ಲ. ನಂಬಿಕೆಯು ಕೇವಲ ಆಯ್ಕೆಯ ವಿಷಯ ಅಥವಾ ಬೌದ್ಧಿಕ ದೃಢತೆಯ ವಿಷಯ ಎಂದು ಅವರು ಭಾವಿಸ್ತಾರೆ. ಆದರೆ ಇದು ನಿಮ್ಮ ಪ್ರಜ್ಞೆ ಸ್ಥಿತಿಯ ಒಂದು ಅಂಶವಾಗಿದೆ ಎಂದು ಅವರು ಅರ್ಥ ಮಾಡಿಕೊಳ್ಳುವುದಿಲ್ಲ. ನೋಡಿ, ಅವರು ಇಲ್ಲಿ ಇನ್ನಷ್ಟು ವಿವರವಾಗಿ ಹೇಳಿದ್ದಾರೆ. ಸರಿ. 3ನೇ ಶ್ಲೋಕ. ಭರತಪುತ್ರನೇ, ಪ್ರಕೃತಿಯ ಗುಣಗಳ ಅಡಿಯಲ್ಲಿ ಒಬ್ಬನ ಅಸ್ತಿತ್ವಕ್ಕೆ ಅನುಗುಣವಾಗಿ ಅವನು ನಿರ್ದಿಷ್ಟ ನಂಬಿಕೆಯನ್ನು ಬೆಳೆಸ್ತಾನೆ. ಜೀವಿಯು ತಾನು ಪಡೆದ ಗುಣಗಳಿಗೆ ಅನುಗುಣವಾಗಿ ಒಂದು ನಿರ್ದಿಷ್ಟ ನಂಬಿಕೆಯನ್ನು ಹೊಂದಿರುತ್ತಾನೆ ಅಂತ ಹೇಳಲಾಗ್ತದೆ. ಸರಿ ಅಲ್ವೇ? ಮತ್ತು 4ನೇ ಶ್ಲೋಕದಲ್ಲಿ ಅವರು ಹೇಳ್ತಾರೆ, ಯಜಂತೆ ಸಾತ್ವಿಕಾ ದೇವನ್ ಯಕ್ಷ ರಕ್ಷಾಂಸಿ ರಾಜಸ ಪ್ರೇತಾನ್ ಭೂತಗಣಾಂಶ್ಚಾನ್ಯೇ ಯಜಂತೆ ತಾಮಸಾ ಜನಾಹ. ಸತ್ವಗುಣದಲ್ಲಿರೋ ಮನುಷ್ಯರು ದೇವತೆಗಳನ್ನು ಪೂಜಿಸ್ತಾರೆ. ಓ ಹೌದು. ಅವರು ಸಹಜವಾಗಿಯೇ ದೇವತೆಗಳನ್ನು ಪೂಜಿಸಲು ಒಲವು ತೋರುತ್ತಾರೆ. ಅದು ಅವರ ಸಹಜ ಪ್ರವೃತ್ತಿ. ಅದು ಅವರಿಗೆ ಹೆಚ್ಚು ಸಹಜವಾಗಿ ಬರ್ತಾನೆ. ಅದು ಅವರಿಗೆ ಬಹಳ ಸಹಜವಾಗಿ ಬರ್ತಾನೆ. ರಜೋಗುಣದಲ್ಲಿರೋರು ರಾಕ್ಷಸರನ್ನ ಪೂಜಿಸ್ತೂನೆ. ಮೂಲತಃ ರಾಕ್ಷಸ ಪ್ರವೃತ್ತಿ ಹೊಂದಿರೋ ಜನರು ಮತ್ತು ತಮೋಗುಣದಲ್ಲಿರೋ ಅವರು ಭೂತ ಪ್ರೇತಗಳನ್ನು ಪೂಜಿಸ್ತಾರೆ. ನೋಡಿ, ನಿಮ್ಮಲ್ಲಿರುವ ಆ ನಿರ್ದಿಷ್ಟ ಗುಣವು ಕೆಲವು ವಿಷಯಗಳಲ್ಲಿ ನಂಬಿಕೆ ಇಡಲು ನಿಮ್ಮನ್ನ ಪ್ರೇರೇಪಿಸುತ್ತದೆ. ಇಲ್ಲಿ ಬಹಳ ಆಳವಾದ ವಿಜ್ಞಾನಗಳಿಗೆ. ಆದ್ರಿಂದಲೇ
ಸತ್ವಗುಣ ಪ್ರಧಾನವಾಗಿರುವ ವ್ಯಕ್ತಿಗೆ ಉನ್ನತ ಶಕ್ತಿಗಳಲ್ಲಿ ನಂಬಿಕೆ ಇಡುವುದು ಬಹಳ ಸಹಜವಾಗಿ ಅನಿಸುತ್ತೆ. ಯಾಕೆಂದ್ರೆ ಆ ಗುಣವು ಆ ನಂಬಿಕೆಯನ್ನು ಇರಿಸುವುದನ್ನು ನಿಮ್ಗೆ ಬಹಳ ಸುಲಭಗೊಳಿಸುತ್ತೆ. ಆದ್ರೆ ಇನ್ನೊಂದೆಡೆ ರಜೋಗುಣದಲ್ಲಿರೋ ವ್ಯಕ್ತಿ ಬಹುಶಃ ಇತರ ಮನುಷ್ಯರಲ್ಲಿ ನಂಬಿಕೆ ಇಡುವುದನ್ನು ಬಹಳ ಸುಲಭವೆಂದು ಭಾವಿಸ್ತಾನೆ. ನೋಡಿ, ನಾನು ಈ ಉದಾಹರಣೆಯನ್ನು ಆಗಾಗ್ಗೆ ನೀಡ್ತೇನೆ. ಈಗ ಬೆಳಕಿನ ವೇಗವು ಗಂಟೆಗೆ 3,00,000 ಕಿಲೋಮೀಟರ್ ಅಥವಾ ಅಂಥದ್ದೇನೋ ಆಗಿದೆ. 386 ರೌಂಡು. ಮತ್ತು ಗೀತೆಯು ಕೃಷ್ಣನೇ ಪರಮದೈವ ಎಂದು ಹೇಳುತ್ತದೆ. ಹಾಗಾಗಿ ನಾನು ಯಾರೊಂದಿಗೋ ಮಾತನಾಡುತ್ತಿದ್ದೆ ಮತ್ತು ಈ ಪ್ರಶ್ನೆಯನ್ನು ಕೇಳಿದೆ. ಬೆಳಕಿನ ವೇಗವು ಗಂಟೆಗೆ 3,00,000 ಕಿಲೋಮೀಟರ್ ಎಂಬುದನ್ನು ಸಹ ನೀವು ವೈಯಕ್ತಿಕವಾಗಿ ಪರಿಶೀಲಿಸಿಲ್ಲ. ಮತ್ತು ಕೃಷ್ಣನೇ ಪರಮಾತ್ಮ ಎಂಬುದನ್ನು ಸಹ ನೀವು ವೈಯಕ್ತಿಕವಾಗಿ ಪರಿಶೀಲಿಸಿಲ್ಲ. ಆದ್ರೆ ಬೆಳಕಿನ ವೇಗವು ಗಂಟೆಗೆ 3,00,000 ಕಿಲೋಮೀಟರ್ ಎಂದು ಒಪ್ಕೊಳ್ಳುವುದು ನಿಮಗೆ ಸುಲಭ ಅನಿಸುತ್ತದೆ. ನೀವು ಅದನ್ನು ವೈಯಕ್ತಿಕವಾಗಿ ಪರಿಶೀಲಿಸದಿದ್ದರೂ ಸಹ ಸುಮ್ಮನೆ ಒಪ್ಕೊಳ್ತೀರಿ. ಅಂದ್ರೆ ನೀವು ವಿಜ್ಞಾನಿಗಳ ಮೇಲೆ ನಂಬಿಕೆ ಇಡ್ತಿದ್ದೀರಿ. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲ, ನಾನು ವಿಜ್ಞಾನಿಗಳ ಮೇಲೆ ನಂಬಿಕೆ ಇಡ್ತಿಲ್ಲ ಅಂತ. ನಾನು ವಿಜ್ಞಾನದ ಮೇಲೆ ನಂಬಿಕೆ ಇಡ್ತೀನಿ. ವಿಜ್ಞಾನದ ಮೇಲೆ ನಂಬಿಕೆ ಇಡೋದು ಅಂದ್ರೆ ಏನು? ವಿಜ್ಞಾನದ ಮೇಲೆ ನಂಬಿಕೆ ಇಡುವುದಂದ್ರೆ ನೀವು ವಿಜ್ಞಾನಿಗಳ ಮೇಲೆ, ವಿಜ್ಞಾನಿಗಳ ಗುಂಪಿನ ಮೇಲೆ ನಂಬಿಕೆ ಇಡ್ತಿದ್ರಿ ಎಂದರ್ಥ. ಅದೇ ರೀತಿ ಆಧ್ಯಾತ್ಮಿಕವಾಗಿ ಉನ್ನತ ಮಟ್ಟದ ವ್ಯಕ್ತಿಗಳ ಗುಂಪು ಕೃಷ್ಣನೇ ದೇವರು ಎಂದು ಸರ್ವಾನುಮತದಿಂದ ಹೇಳುತ್ತಿದೆ. ವಿಜ್ಞಾನಿಗಳ ಗುಂಪಿನ ಮೇಲೆ ನಂಬಿಕೆ ಇಡುವುದು ನಿಮಗೆ ಸುಲಭವೆನಿಸುತ್ತದೆ. ಆದರೆ ಆಧ್ಯಾತ್ಮಿಕವಾಗಿ ಮುಂದುವರಿದ ವ್ಯಕ್ತಿಗಳ ಗುಂಪಿನ ಮೇಲೆ ನಂಬಿಕೆ ಇಡಲು ಏಕೆ ಸಾಧ್ಯವಾಗ್ತಿಲ್ಲ? ಯಾಕಂದ್ರೆ ನಿಮ್ ಗುಣವು ಇಲ್ಲಿ ನಂಬಿಕೆ ಇಡು ಎಂದು ಹೇಳ್ತಿದೆ, ಆದ್ರೆ ಅಲ್ಲಿ ಅಲ್ಲ. ಅನರಿ ತಾರ್ಕಿಕವಾಗಿ ಹೇಳೋದಾದ್ರೆ ಆಧ್ಯಾತ್ಮಿಕವಾಗಿ ವಿಕಸನಗೊಂಡ ವ್ಯಕ್ತಿಗಳಲ್ಲಿ ನಂಬಿಕೆ ಇಡೋದು ಹೆಚ್ಚು ಅರ್ಥಪೂರ್ಣವಾಗಿದೆ. ಅದನ್ನ ನಾವು ಸ್ವಲ್ಪ ಸಮಯದಿಂದ ನೋಡಿದ್ದೇವೆ ಎಂದು ನಾನು ಭಾವಿಸ್ತೀನಿ. ನೋಡಿ, ಯಾಕಂದ್ರೆ ಅವರು ಶುದ್ಧ ಚಾರಿತ್ರ್ಯದವರು. ನೋಡಿ, ಅವ್ರಿಗೆ ವಂಚಿಸಲು ಯಾವುದೇ ಕಾರಣವಿಲ್ಲ. ವಂಚಿಸಲು ಪ್ರೇರಣೆ ಏನು? ನಂತರ ನಾವು ಸ್ವಲ್ಪ ಸಮಯದಿಂದ ನೋಡಿದೆವು. ಆ ರೀತಿಯಲ್ಲಿ ನಿಮ್ಮ ನಷ್ಟದ ಅಪಾಯವು ತುಂಬಾ ಕಮ್ಮಿ ಇರ್ತದೆ. ಅದನ್ನು ನಾವು 6ನೇ ಅಧ್ಯಾಯದಲ್ಲಿ ಅಥವಾ ಎಲ್ಲೋ ನೋಡಿದ್ವಿ. ನಾನ್ ಮರ್ತಿದ್ದೀನಿ. ನಿಮ್ಗೆ ಒಳ್ಳೆ ನೆನಪಿನ ಶಕ್ತಿ ಇದೆ ನೋಡಿ. ಆದ್ರೆ ಅದರ ಹೊರತಾಗಿಯೂ ವಿಜ್ಞಾನಿಗಳ ಗುಂಪಿನ ಮೇಲೆ ನಂಬಿಕೆ ಇಡುವುದು ನಿಮ್ಗೆ ಸಹಜವೆನಿಸುತ್ತದೆ. ಆದ್ರೆ ನೋಡಿ, ಆಧ್ಯಾತ್ಮಿಕವಾಗಿ ಮುಂದುವರೆದ ಎಷ್ಟೋ ವ್ಯಕ್ತಿಗಳಿದ್ದಾರೆ. ಅವರು ಕೃಷ್ಣನೇ ದೇವರೆಂದು ಸರ್ವಾನುಮತದಿಂದ ಹೇಳ್ತಾರೆ. ವಿಜ್ಞಾನಿಗಳು ಬೆಳಕಿನ ವೇಗವು ಗಂಟೆಗೆ 3,00,000 ಕಿಲೋಮೀಟರ್ ಎಂದು ಸರ್ವಾನುಮತದಿಂದ ಹೇಳುವಂತೆಯೇ. ಆದ್ರೆ ಒಂದು ಗುಂಪಿನ ಜನರ ವಿಷಯದಲ್ಲಿ ಅದು ನಿಮಗೆ ಸಹಜವಾಗಿ ಬರ್ತದೆ. ಇನ್ನೊಂದು ಗುಂಪಿನ ಜನರ ವಿಷಯದಲ್ಲಿ ಅದು ನಿಮಗೆ ಸಹಜವಾಗಿ ಬರೋದಿಲ್ಲ. ಅದು ಒತ್ತಾಯಪೂರ್ವಕವಾಗ್ತದೆ. ಏಕೆಂದ್ರೆ ನೀವು ರಜೋಗುಣದಲ್ಲಿದ್ದೀರಿ. ಅದರ ಮೂಲಕ ಇತರ ಮನುಷ್ಯರಲ್ಲಿ ನಂಬಿಕೆ ಇಡುವುದು ನಿಮ್ಗೆ ಸುಲಭವನಿಸುತ್ತೆ. ಆದ್ರೆ ಸತ್ಪುರುಷರಲ್ಲ, ಶಾಸ್ತ್ರಗಳಲ್ಲ, ದೈವಿಕ ಶಕ್ತಿಗಳ ಮೇಲಲ್ಲ. ಸರಿ, ಹಾಗಾಗಿ ಇದನ್ನು ಇಲ್ಲಿ ಅರ್ಥ ಮಾಡಿಕೊಡೋದು ಬಹಳ ಮುಖ್ಯ. ಇದು ಬಹಳ ಮುಖ್ಯ. ಅದಕ್ಕಾಗಿಯೇ ಆಧ್ಯಾತ್ಮಿಕ ಸಾಧನೆಗಳು ನಮ್ಮ ನಂಬಿಕೆಯನ್ನ ಗಟ್ಟಿಗೊಳಿಸುವಲ್ಲಿ ಪಾತ್ರ ವಹಿಸುತ್ತವೆ. ನೋಡಿ, ಒಂದು ಹಂತದಲ್ಲಿ ನಾನು ಹೇಳಿದಂತೆ ಅನುಭವದ ಮೂಲಕ ನಿಮಗೆ ಆಧ್ಯಾತ್ಮಿಕ ಅನುಭವಗಳು ದೊರೆತಾಗ ನಮ್ಮ ನಂಬಿಕೆ ಆಳವಾಗ್ತದೆ. ಆದರೆ ಇನ್ನೊಂದು ಹಂತದಲ್ಲಿ ನಮ್ಮ ಆಧ್ಯಾತ್ಮಿಕ ಸಾಧನೆಗಳ ಮೂಲಕ ನಮ್ಮ ಪ್ರಜ್ಞೆ ಉನ್ನತವಾಗ್ತದೆ. ಮತ್ತೊಮ್ಮೆ ನಮ್ಮ ಪ್ರಜ್ಞೆ ಉನ್ನತವಾದರೆ ನಮಗೆ ಸುಲಭವಾಗ್ತದೆ. ನಂಬಿಕೆ ಇಡುವುದು ಸಹಜವಾಗಿಯೇ ಬರುತ್ತೆ. ನೋಡಿ, ಯಾವ ಮನುಷ್ಯನೂ ನಂಬಿಕೆ ಇಲ್ಲದೆ ಬದುಕಲು ಸಾಧ್ಯವಿಲ್ಲ. ನಂಬಿಕೆ ಇಲ್ಲದೆ ನಾವು ಅಸ್ತಿತ್ವದಲ್ಲಿರಲು ಸಾಧ್ಯವಿಲ್ಲ. ನಂಬಿಕೆ ಜೀವನದ ಅವಿಭಾಜ್ಯ ಅಂಗ. ನೀವು ರೈಲ್ನಲ್ಲಿ ಪ್ರಯಾಣಿಸ್ತಿದ್ದೀರಿ, ನೀವು ನಾಗ್ಪುರಕ್ಕೆ ಹೋದ್ರಿ. ಮಧ್ಯರಾತ್ರಿಯಲ್ಲಿ ಡ್ರೈವರ್ ಅಲ್ಲೇ ಇದ್ದು ರೈಲು ನಡೆಸ್ತಿದ್ದಾರೆಯೇ ಎಂದು ನೀವು ಹೋಗಿ ಪರೀಕ್ಷಿಸಿದ್ದೀರಾ? ಅವರು ನಿದ್ದೆಗೆ ಜಾರಿರ್ಬೋದಿತ್ತು ಅಲ್ವಾ? ಡ್ರೈವರ್ ಎಚ್ಚರವಾಗಿದ್ದಾರೆ ಮತ್ತು ತಮ್ಮ ಜವಾಬ್ದಾರಿಯನ್ನ ಸರಿಯಾಗಿ ನಿರ್ವಹಿಸ್ತಿದ್ದಾರೆ ಎಂಬ ನಂಬಿಕೆಯನ್ನಿಟ್ಟು ನೀವು ಮಲಗ್ತೀರಿ. ಈಗಿನ ದಿನಗಳಲ್ಲಿ ನಂಬಿಕೆ ಹಿಡಿದಿದ್ರೆ ವಿಮಾನದಲ್ಲಿ ಪ್ರಯಾಣಿಸೋದು ತುಂಬಾ ಕಷ್ಟ. ಮತ್ತೆ ಏರ್ ಇಂಡಿಯಾ ಅಲ್ಲಿ ಯಾವುದೋ ಇಂಧನದ ಸಮಸ್ಯೆ ಇತ್ತು ಅನ್ಕೋತೀನಿ. ಇಂಧನ ಸ್ವಿಚ್ ಸಮಸ್ಯೆ. ಡ್ರೀಮ್ ಲೈನರ್. ನಂಬಿಕೆ ಇಲ್ಲದೆ ನೀವು ಈ ಜಗತ್ತಿನಲ್ಲಿ ಬದುಕಲು ಸಾಧ್ಯವಿಲ್ಲ. ಹಾಗಾಗಿ ನಂಬಿಕೆ ಎಂಬುದು ಆಯ್ಕೆಯಲ್ಲ. ನೀವು ನಂಬಿಕೆ ಇಡ್ಲೇಬೇಕು. ಆದ್ರೆ ನೀವು ಸಹಜವಾಗಿ ಎಲ್ಲಿ ನಂಬಿಕೆ ಇಡ್ತೀರಿ ಎಂಬುದು ನಿಮ್ಮ ಪ್ರಜ್ಞೆಯ ಸ್ಥಿತಿಯನ್ನ ಅವಲಂಬಿಸಿರ್ತದೆ. ಅದಕ್ಕಾಗಿಯೇ ಆಧ್ಯಾತ್ಮಿಕ ಸಾಧನೆಯ ಮೂಲಕ ನಾವು ನಮ್ಮ ಪ್ರಜ್ಞೆಯನ್ನ ಉನ್ನತೀಕರಿಸಿದಾಗ ನಂಬಿಕೆ ಇಡುವುದು ಸುಲಭವಾಗುತ್ತದೆ. ಯಾಕಂದ್ರೆ ಅದು ಸಹಜವಾಗಿಯೇ ಬರುತ್ತೆ. ಇದು ಇಲ್ಲಿ ಬಹಳ ಮುಖ್ಯವಾದ ಮತ್ತು ಆಳವಾದ ವಿಜ್ಞಾನವಾಗಿದೆ. ಇದನ್ನು ಹೇಳಲಾಗ್ತಿಲ್ಲ.
ನೋಡಿ, ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾದ ಇನ್ನೊಂದು ಮುಖ್ಯ ವಿಷಯವಂದ್ರೆ ಮಹಾತ್ಮರ ಆಶೀರ್ವಾದಗಳು ನಮ್ಮ ಪ್ರಜ್ಞೆಯನ್ನು ಉನ್ನತೀಕರಿಸುವಲ್ಲಿಯೂ ಪಾತ್ರ ವಹಿಸುತ್ತದೆ. ಅದರ ಮೂಲಕ ನಾವು ಹೆಚ್ಚು ಸುಲಭವಾಗಿ ನಂಬಿಕೆಯನ್ನು ಇಡಬಹುದು. ಅದನ್ನೇ ನಾನು ವೈಯಕ್ತಿಕವಾಗಿ ನೋಡಿದ್ದೀನಿ. ಇನ್ನು ಬಹಳ ಉನ್ನತವಾದ ಇಸ್ಕಾನ್ನಲ್ಲಿರೋ ಸ್ವಾಮೀಜಿ, ಅವರ ಹೆಸರು ದೇವಾಮೃತ ಸ್ವಾಮಿ. ಅವರು ಯೇಲ್ ವಿಶ್ವವಿದ್ಯಾಲಯದ ಪದವೀಧರರಿದ್ದಂತೆ. ಭಗವದ್ಗೀತೆಯಲ್ಲಿ ಅಥವಾ ಶ್ರೀಮದ್ ಭಾಗವತದಲ್ಲಿ ಸ್ವಾಮಿ ಪ್ರಭುಪಾದರ ಮಾತುಗಳು ಹೇಗಿವೆ ಎಂದರೆ, ಅವರ ತಾತ್ಪರ್ಯಗಳು, ಆ ಮಾತುಗಳು ಹೇಗಿವೆ ಎಂದ್ರೆ, ಅವರ ಮಾತುಗಳು ಮತ್ತು ನಿಮ್ಮ ಹೃದಯದಲ್ಲಿರುವ ಪರಮಾತ್ಮನ ನಡುವೆ ಒಂದು ಒಪ್ಪಂದವಿದ್ದಂತೆ. ಹಾಗಾಗಿ ಅವ್ರು ನೀಡಿರೋ ಮಾತುಗಳಿಗೆ, ತಾತ್ಪರ್ಯಗಳಿಗೆ ನೀವು ನಿಮ್ಮನ್ನು ಒಡ್ಕೊಂಡಾಗ, ನೋಡಿ, ಇದು ಮಹಾನ್ ಆಚಾರ್ಯರ ವಿಷಯದಲ್ಲಿ, ಮಹಾತ್ಮರ ವಿಷಯದಲ್ಲಿ ನಿಜ, ನಿಮ್ಮಲ್ಲಿ ಆ ನಂಬಿಕೆಯನ್ನು ಜಾಗೃತಗೊಳಿಸೋ ಶಕ್ತಿ ಅವರಿಗಿದೆ. ನೀವು ಅವರಿಗೆ ಶರಣಾದಾಗ ಮುಕ್ತ ಹೃದಯದಿಂದ ಅವರ ಮಾತುಗಳು ನಿಮ್ಮ ಹೃದಯವನ್ನ ಪ್ರವೇಶಿಸಲು ಬಿಟ್ಟಾಗ ಆ ಮಾತುಗಳ ಜೊತೆಗೆ ದೇವರ ಕೃಪೆಯೂ ಬರುತ್ತೆ. ಮತ್ತು ಆ ಕೃಪೆಯ ಮೂಲಕ ನಮ್ಮ ಪ್ರಜ್ಞೆಯು ಸತ್ವಗುಣಕ್ಕೆ ಏರುತ್ತೆ. ಮತ್ತು ಆ ಸತ್ವಗುಣವು ಉನ್ನತ ಶಕ್ತಿಗಳಲ್ಲಿ ನಂಬಿಕೆಯನ್ನ ಇಡಲು ನಮಗೆ ಸಹಾಯ ಮಾಡುತ್ತದೆ. ಸರಿ. ಆದ್ರಿಂದ ನಾನು ಕೂಡ ಅನೇಕ ಸಂದರ್ಭಗಳಲ್ಲಿ ನೋಡಿದ್ದೇನೆಂದ್ರೆ, ಈ ಪುಸ್ತಕಗಳನ್ನ ಪ್ರಾಮಾಣಿಕವಾಗಿ ಓದಿದ ಜನರು ಆರಂಭದಲ್ಲಿ ನಂಬಿಕೆ ಇಡುವುದು ಅವರಿಗೆ ತುಂಬಾ ಕಷ್ಟವೆನಿಸಿದ್ರು ಅವರು ಹೆಚ್ಚು ಹೆಚ್ಚು ನಂಬಿಕೆಯನ್ನು ಇಡಲು ಸಾಧ್ಯವಾಗುತ್ತದೆ. ಏಕೆಂದ್ರೆ ಅವರ ಪ್ರಜ್ಞೆಯ ಮಟ್ಟವು ಹೆಚ್ಚಾಗಿದೆ. ಹೌದು. ಆದ್ರಿಂದ ನಾವಿಲ್ಲಿ ಮುಂದೆ ಹೋಗೋಣ. ಶಾಸ್ತ್ರಗಳಲ್ಲಿ ಶಿಫಾರಸು ಮಾಡದ ಕಠಿಣ ತಪಸ್ಸು ಮತ್ತು ಪ್ರಾಯಶ್ಚಿತ್ತಗಳನ್ನು ಮಾಡುವವರು, ಹೆಮ್ಮೆ ಮತ್ತು ಅಹಂಕಾರದಿಂದ ಅವುಗಳನ್ನು ಮಾಡುವವರು, ಕಾಮ ಮತ್ತು ಬಾಂಧವ್ಯದಿಂದ ಪ್ರೇರಿತರಾದು ಯಾರು ಮೂರ್ಖರೋ ಮತ್ತು ದೇಹದ ಭೌತಿಕ ಅಂಶಗಳನ್ನು ಹಾಗೂ ಒಳಗಿರುವ ಪರಮಾತ್ಮನನ್ನು ಹಿಂಸಿಸ್ತಾರೋ ಅವರನ್ನು ರಾಕ್ಷಸರು ಎಂದು ತಿಳಿಯಬೇಕು. ಆದ್ರಿಂದ ನೀವು ತಪಸ್ಸು ಮತ್ತು ಪ್ರಾಯಶ್ಚಿತ್ತಗಳನ್ನು ಮಾಡ್ತಿರಬಹುದು, ಆದ್ರೆ ಅವು ಶಾಸ್ತ್ರೋಕ್ತವಾಗಿಲ್ಲ. ಶಾಸ್ತ್ರದ ಭಾಗವು ಇಲ್ಲಿ ಬರ್ತಿಲ್ಲ. ಮತ್ತೆ ಶಾಸ್ತ್ರಗಳು, ಇದು ಶಾಸ್ತ್ರಗಳಿಂದ ಮಾರ್ಗದರ್ಶನ ಪಡಿಬೇಕು. ಇದು ಕೇವಲ ನಾವು ಎಲ್ಲಿ ನಂಬಿಕೆಯನ್ನು ಇಡ್ತೇವೆ ಎಂಬುದಲ್ಲ. ಖಂಡಿತವಾಗಿಯೂ ನಾವು ನಂಬಿಕೆಯನ್ನು ಇಟ್ಟಾಗ ಮಾತ್ರ ನಾವು ತಪಸ್ಸು ಮತ್ತು ಪ್ರಾಯಶ್ಚಿತ್ತಗಳನ್ನು ಮಾಡಲು ಸಾಧ್ಯವಾಗ್ತದೆ. ಆದರೆ ಅದು ಶಾಸ್ತ್ರಗಳಿಂದ ಮಾರ್ಗದರ್ಶನ ಪಡೆಯದಿದ್ರೆ ಅದು ನಮ್ಮನ್ನು ಸರಿಯಾದ ದಿಕ್ಕಿನಲ್ಲಿ ನಡೆಸೋದಿಲ್ಲ. ಹಿಂದಿನ ಅಧಿವೇಶನದಲ್ಲಿ ನಾವು ಚರ್ಚಿಸಿದ್ದಂತೆ. ಅದ್ನಂತರ ಅವರು ಆಹಾರದ ಬಗ್ಗೆ ಹೇಳ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಯು ಇಷ್ಟಪಡುವ ಆಹಾರವು 3 ಗುಣಗಳಿಗೆ ಅನುಗುಣವಾಗಿ 3 ವಿಧ. ಯಜ್ಞ, ತಪಸ್ಸು, ದಾನಕ್ಕೂ ಇದು ಅನ್ವಯಿಸುತ್ತದೆ. ಈಗ ಅವುಗಳ ವ್ಯತ್ಯಾಸಗಳನ್ನ ಕೇಳಿ. ತಾಮಸಿಕ ಆಹಾರದ ಪ್ರಕಾರ ಅವು ಸಾತ್ವಿಕ ಆಹಾರದ ಬಗ್ಗೆ ಮಾತಾಡ್ತಾರೆ. ಸತ್ವಗುಣದಲ್ಲಿರುವವರಿಗೆ ಪ್ರಿಯವಾದ ಆಹಾರಗಳು ಆಯುಸ್ಸನ್ನು ಹೆಚ್ಚಿಸುತ್ತವೆ, ಅಸ್ತಿತ್ವವನ್ನು ಶುದ್ಧೀಕರಿಸುತ್ತವೆ ಮತ್ತು ಶಕ್ತಿ, ಆರೋಗ್ಯ, ಸಂತೋಷ ಮತ್ತು ತೃಪ್ತಿಯನ್ನು ನೀಡ್ತವೆ. ಅಂಥ ಆಹಾರಗಳು ರಸಭರಿತ, ಕೊಬ್ಬಿನಂಶವುಳ್ಳ, ಪೌಷ್ಟಿಕ ಮತ್ತು ಹೃದಯಕ್ಕೆ ಹಿತಕರವಾಗಿರ್ತವೆ. ಸಾತ್ವಿಕ ಆಹಾರ ಅತಿಯಾದ ಕಹಿ, ಅತಿಯಾದ ಹುಳಿ, ಉಪ್ಪು, ಬಿಸಿ, ಖಾರ, ಒಣ ಮತ್ತು ಉರಿಯುವ ಆಹಾರಗಳು ರಜೋಗುಣದಲ್ಲಿರುವವರಿಗೆ ಪ್ರಿಯವಾಗಿರ್ತವೆ. ಅಂತ ಆಹಾರಗಳು ಸಂಕಟ, ದುಃಖ ಮತ್ತು ರೋಗವನ್ನ ಉಂಟು ಮಾಡ್ತವೆ. ಆಧುನಿಕ ವೈದ್ಯಕೀಯ ವಿಜ್ಞಾನದ ಪ್ರಕಾರವೂ ಸಹ ನೀವು ಅಂಥ ಆಹಾರವನ್ನ ಸೇವಿಸಿದರೆ ಅದು ನಿಮ್ಮ ಕರುಳನ್ನ ಮಾತ್ರ ಸುಡುತ್ತದೆ. ಹೌದು. ತಿನ್ನುವ 3 ಗಂಟೆಗಳಿಗಿಂತ ಮೊದಲು ತಯಾರಿಸಿದ ಆಹಾರ, ರುಚಿಯಿಲ್ಲದ, ಕೊಳೆತ ಮತ್ತು ದುರ್ವಾಸನೆ ಆಹಾರ ಮತ್ತು ಎಂಜಲು ಹಾಗೂ ಅಸ್ಪೃಶ್ಯ ವಸ್ತುಗಳನ್ನು ಒಳಗೊಂಡಿರೋ ಆಹಾರವು ತಮೋಗುಣದಲ್ಲಿರುವವರಿಗೆ ಪ್ರಿಯವಾಗಿರುತ್ತೆ. ಆದ್ರಿಂದ ಸಹಜವಾಗಿ ಆಲ್ಕೋಹಾಲ್ ಯುಕ್ತ ಪಾನೀಯಗಳು ಮತ್ತು ಇವೆಲ್ಲವೂ ಕೇವಲ 3 ವರ್ಷಗಳು, 3 ಗಂಟೆಗಳ ಹಳೆಯದಲ್ಲ. ಆದ್ರೆ ಅವು 30 ವರ್ಷಗಳ ಹಳೆಯವು. 30 ವರ್ಷಗಳು ಅಥವಾ ಬಹುಶಃ 3 ಶತಮಾನಗಳು. ಅವು ಎಷ್ಟು ಹಳೆದಾಗುತ್ತವೆಯೋ ಅಷ್ಟು ದುಬಾರಿ ಆಗ್ತವೆ. ಗೀತೆ ಪ್ರಕಾರ ಇವೆಲ್ಲವೂ ತಾಮಸಿಕ ಆಹಾರಗಳು. ತದನಂತರ ಅವರು ತ್ರಿಗುಣಗಳಲ್ಲಿನ ಯಜ್ಞಗಳ ಬಗ್ಗೆ ಮಾತನಾಡ್ತಿದ್ದಾರೆ. ಯಜ್ಞಗಳಲ್ಲಿ ಯಾವುದೇ ಪ್ರತಿಫಲವನ್ನು ಬಯಸದವರು ಕರ್ತವ್ಯವೆಂದು ಶಾಸ್ತ್ರದ ನಿರ್ದೇಶನದಂತೆ ಮಾಡುವ ಯಜ್ಞವು ಸಾತ್ವಿಕ ಗುಣದಾಗಿದೆ. ಆದರೆ ಯಾವುದೋ ಭೌತಿಕ ಲಾಭಕ್ಕಾಗಿ ಅಥವಾ ಹೆಮ್ಮೆಗಾಗಿ ಮಾಡುವ ಯಜ್ಞವನ್ನ ಓ ಭರತ ಶ್ರೇಷ್ಠನೇ ರಜೋಗುಣದಲ್ಲಿದೆ ಎಂದು ನಾವು ತಿಳಿಬೇಕು. ಶಾಸ್ತ್ರಗಳ ನಿರ್ದೇಶನವನ್ನ ಗಮನಿಸದೆ ಪ್ರಸಾದ ವಿತರಣೆ ಇಲ್ಲದೆ ಮಾಡುವ ಯಾವುದೇ ಯಜ್ಞ, ಏಕೆಂದ್ರೆ ಪ್ರತಿ ಯಜ್ಞದ ನಂತರ ಪ್ರಸಾದ ವಿತರಣೆ ಇರಬೇಕು. ವೈದಿಕ ಮಂತ್ರಗಳ ಪಠಣವಿಲ್ವೇ ಮತ್ತು ಪುರೋಹಿತರಿಗೆ ದಕ್ಷಿಣೆ ನೀಡದೆ ಮತ್ತು ನಂಬಿಕೆ ಇಲ್ಲದೆ ಮಾಡುವ ಯಜ್ಞವನ್ನ ತಮೋಗುಣದಲ್ಲಿದೆ ಎಂದು ಪರಿಗಣಿಸಲಾಗುತ್ತದೆ. ಈಗ ತಪಸ್ಸು. ಈಗ ಮೊದಲು ಅವರು ವಿವಿಧ ರೀತಿಯ ತಪಸ್ಸುಗಳನ್ನ ವ್ಯಾಖ್ಯಾನಿಸಲಿದ್ದಾರೆ. ಮೊದಲನೇದು ಶಾರೀರಿಕ ತಪಸ್ಸು.
ಪರಮಾತ್ಮನ, ಬ್ರಾಹ್ಮಣರ, ಆಧ್ಯಾತ್ಮಿಕ ಗುರುಗಳ ಮತ್ತು ತಂದೆ ತಾಯಿಯಂತಹ ಹಿರಿಯರ ಆರಾಧನೆ, ಹಾಗೆಯೇ ಸ್ವಚ್ಛತೆ, ಸರಳತೆ, ಬ್ರಹ್ಮಚರ್ಯ ಮತ್ತು ಅಹಿಂಸೆಯನ್ನ ಪಾಲಿಸುವುದು ಶಾರೀರಿಕ ತಪಸ್ಸಾಗಿದೆ. ಇವು ಶಾರೀರಿಕ ತಪಸ್ಸುಗಳು. ಸತ್ಯವಾದ, ಹಿತವಾದ, ಪ್ರಯೋಜನಕಾರಿಯಾದ ಮತ್ತು ಇತರರಿಗೆ ನೋವುಂಟು ಮಾಡದ ಮಾತುಗಳನ್ನು ಆಡುವುದು ಮತ್ತು ನಿಯಮಿತವಾಗಿ ಪಠಿಸುವುದು ವಾಚಿಕ ತಪಸ್ಸಾಗಿದೆ. ವೈದಿಕ ಸಾಹಿತ್ಯಗಳು ಇವು ವಾಚಿಕ ತಪಸ್ಸಲು. ಮತ್ತು ತೃಪ್ತಿ, ಸರಳತೆ, ಗಾಂಭೀರ್ಯ, ಆತ್ಮಸಂಯಮ ಮತ್ತು ಅಸ್ತಿತ್ವದ ಶುದ್ಧೀಕರಣವು ಮಾನಸಿಕ ತಪಸ್ಸುಗಳಾಗಿವೆ. ತೃಪ್ತಿ ಒಂದು ಮಾನಸಿಕ ತಪಸ್ಸು. ಮನಸ್ಸು ಸಹಜವಾಗಿಯೇ ಅತೃಪ್ತಗೊಳ್ಳುವ ಪ್ರವೃತ್ತಿಯನ್ನು ಹೊಂದಿರ್ತಾರೆ. ಆದರೆ ಮನಸ್ಸಿನ ತೃಪ್ತಿಯಿಂದ ಇಡುವುದು ಒಂದು ತಪಸ್ಸು. ಅದೇ ಮಾನಸಿಕ ತಪಸ್ಸು. ಈಗ ಅವರು ವಿವರಿಸಿದಂತೆ 3 ಹಂತದ ತಪಸ್ಸುಗಳಿವೆ. ಶಾರೀರಿಕ ತಪಸ್ಸು, ಹೌದು, ವಾಚಿಕ ಮತ್ತು ಮಾನಸಿಕ. ಶ್ಲೋಕ ಸಂಖ್ಯೆ 17. ಲೌಕಿಕ ಲಾಭಗಳನ್ನು ನಿರೀಕ್ಷಿಸದ ಮನುಷ್ಯರು ದಿವ್ಯ ಶ್ರದ್ಧೆಯಿಂದ ಮಾಡೋ ಈ ತ್ರಿವಿಧ ತಪಸ್ಸು, ಅವರು ಈ 3 ರೀತಿಯ ತಪಸ್ಸುಗಳನ್ನು ಮಾಡ್ತಿರ್ಬೋದು, ಆದ್ರೆ ಲೌಕಿಕ ಲಾಭಗಳನ್ನ ನಿರೀಕ್ಷಿಸ್ತಿರ್ಬೋದು. ಮತ್ತೆ ಅದು ತಪ್ಪು. ಲೌಕಿಕ ಲಾಭಗಳನ್ನು ನಿರೀಕ್ಷಿಸದೆ ಕೇವಲ ಪರಮಾತ್ಮನಿಗಾಗಿ ತೊಡಗಿಸಿಕೊಳ್ಳುವುದನ್ನ ಸಾತ್ವಿಕ ತಪಸ್ಸು ಎನ್ನಲಾಗುತ್ತೆ. ಸಾತ್ವಿಕ ತಪಸ್ಸು, ನೀವು ಈ ತಪಸ್ಸುಗಳನ್ನು ಮಾಡ್ತಿದ್ದೀರಿ ಪರಮಾತ್ಮನ ಸೇವೆ ಸಲುವಾಗಿಯೇ, ಯಾವುದೇ ಸ್ವಾರ್ಥ ಲಾಭಕ್ಕಾಗಿ ಅಲ್ಲ. ಅಹಂಕಾರದಿಂದ ಮತ್ತು ಗೌರವವನ್ನು ಪಡೆಯುವ ಸಲುವಾಗಿ ಮಾಡುವ ತಪಸ್ಸು, ಸನ್ಮಾನ ಮತ್ತು ಪೂಜೆಗಾಗಿ ಮಾಡುವ ತಪಸ್ಸನ್ನು ರಾಜಸಿಕ ಎನ್ನಲಾಗುತ್ತೆ. ಇದು ಸ್ಥಿರವೂ ಅಲ್ಲ ಅಥವಾ ಶಾಶ್ವತವೂ ಅಲ್ಲ. ಮೂಢತನದಿಂದ, ಸ್ವಯಂ ಹಿಂಸೆಯಿಂದ ಅಥವಾ ಇತರರನ್ನ ನಾಶ ಮಾಡಲು ಅಥವಾ ಗಾಯಗೊಳಿಸಲು ಮಾಡುವ ತಪಸ್ಸನ್ನು ತಾಮಸಿಕ ಎನ್ನಲಾಗುತ್ತೆ. ಜನರು ತಪಸ್ಸು ಮಾಡ್ತಾರೆ. ರಾವಣನು ತಪಸ್ಸು ಮಾಡಿದನು. ಸರಿ ಮತ್ತು ತಪಸ್ಸು ಎರಡೂ ನಿಜವಾಗಿಯೂ. ಇಲ್ಲಿ ತಪಸ್ಸು ಮತ್ತು ವ್ರತವನ್ನ ಸಮಾನಾರ್ಥಕವಾಗಿ ಬಳಸಲಾಗಿದೆ. ಅವನು ಎಲ್ಲಾ ತಪಸ್ಸುಗಳನ್ನು ಮಾಡಿದನು, ಆದ್ರೆ ಯಾವುದಕ್ಕಾಡಿ? ಅಂತಿಮವಾಗಿ ಇತರರಿಗೆ ಹಾನಿ ಮಾಡಲು, ಇತರಿಗೆ. ಆದ್ರಿಂದ ಇದನ್ನು ತಾಮಸಿಕ ಎಂದು ಪರಿಗಣಿಸಲಾಗ್ತದೆ. ಅವನು ಹಿರಿಯರನ್ನು ಕೂಡ ಪೂಜಿಸ್ತಾರ. ಹೌದು, ಅವನು ಶಾರೀರಿಕ ತಪಸ್ಸನ್ನು ಪಾಲಿಸಿದನು. ಅವನು ವಾಚಿಕ ತಪಸ್ಸನ್ನು ಕೂಡ ಮಾಡಿದನು. ತಪಸ್ ಮಾಡಲು ಅವನು ಮೌನವಾಗಿರಬೇಕಿತ್ತು. ಅವನದನ್ನು ಮಾಡಿದ್ನು, ಮತ್ತು ಮನಸ್ಸಿನಿಂದ ಕೂಡ. ಅವನ ಹಲವು ವರ್ಷಗಳ ಕಾಲ ತನ್ನ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟಿದ್ದನು. ಆದ್ರೆ ಅಂತಿಮವಾಗಿ ಉದ್ದೇಶವೇನಾಗಿತ್ತೋ? ಹೌದು, ಬೇರೆಯವರನ್ನು ನಾಶ ಮಾಡುವುದು. ಹಾಗಾಗಿ ಇದು ತಾಮಸಿಕ ತಪಸ್ಸು. ದಾನ. ಈಗ ತ್ರಿಗುಣಗಳಲ್ಲಿ ದಾನ. ಪ್ರತಿಫಲದ ನಿರೀಕ್ಷೆ ಇಲ್ಲದೆ ಕರ್ತವ್ಯವೊಂದು ನೀಡುವ ದಾನ. ಬಹಳ ಆಸಕ್ತಿದಾಯಕ. ಕರ್ತವ್ಯವೆಂದು ನೀಡುವ ದಾನ. ಪ್ರತಿಫಲದ ನಿರೀಕ್ಷೆ ಇದೆ. ಸರಿಯಾದ ಸಮಯ ಮತ್ತು ಸ್ಥಳದಲ್ಲಿ ಮತ್ತು ಯೋಗ್ಯ ವ್ಯಕ್ತಿಗೆ ನೀಡುವನ್ನು ಸಾತ್ವಿಕ ದಾನ ಎಂದು ಪರಿಗಣಿಸಲಾಗ್ತದೆ. ಈ 3 ವಿಶೇಷಣಗಳು ಮುಖ್ಯವೆಂದು ನಾನು ಭಾವಿಸ್ತೇನೆ. ಇಲ್ಲಿ ಬಹಳ ಮುಖ್ಯ ನೋಡಿ, ನೀವು ಬಹುಶಃ ದಾನ ನೀಡಬಹುದು ಮತ್ತು ಆ ದಾನವನ್ನ ಬಳಸಬಹುದು. ಬಹುಶಃ ಮಾದಕ ದ್ರವ್ಯಗಳನ್ನ ತೆಗೆದುಕೊಳ್ಳಲು ಇರಬಹುದು. ನೀವು ಅದನ್ನು ತಪ್ಪು ವ್ಯಕ್ತಿಗೆ ನೀಡಿರುವುದರಿಂದ ಅದು ತಪ್ಪು ಉದ್ದೇಶಕ್ಕಾಗಿ ಬಳಕೆಯಾಗ್ತದೆ. ಆದ್ರಿಂದ ನಿಖರವಾಗಿ ಎಲ್ಲಿ ಆ ದಾನವು ಕೇವಲ ಕೆಲವು ಮೇಲ್ನೋಟದ ಪ್ರಯೋಜನಕ್ಕಾಗಿ ಬಳಕೆಯಾಗುತ್ತದೆಯೇ ಅಥವಾ ಅದು ಆ ವ್ಯಕ್ತಿಯ ಉನ್ನತಿಗೆ ನಿಜವಾಗಿಯೂ ಸಹಾಯ ಮಾಡ್ತದೆಯೇ? ದಾನ ನೀಡುವ ಮೊದಲು ಅದನ್ನು ಸಹ ಪರಿಗಣನೆಗೆ ತೆಗೆದುಕೊಳ್ಳಬೇಕಾಗ್ತದೆ. ಸರಿ, ಆದ್ರಿಂದ ಕರ್ತವ್ಯವೆಂದು ಭಾವಿಸಿ ಪ್ರತಿಯುಪಕಾರವನ್ನು ನಿರೀಕ್ಷಿಸದೆ ಸರಿಯಾದ ಸಮಯ ಮತ್ತು ಸ್ಥಳದಲ್ಲಿ ಮತ್ತು ಯೋಗ್ಯ ವ್ಯಕ್ತಿಗೆ ನೀಡುವ ದಾನವನ್ನ ಸಾತ್ವಿಕ ಗುಣವೆಂದು ಪರಿಗಣಿಸಲಾಗುತ್ತದೆ. ನೋಡಿ, ಪ್ರಭುಪಾದರು ಇದನ್ನ ಬಹಳ ಸ್ಪಷ್ಟಪಡಿಸ್ತಾರೆ. ವೈದಿಕ ಕಾಲದಲ್ಲಿ ಬ್ರಾಹ್ಮಣರಿಗೆ ದಾನವನ್ನ ನೀಡಲಾಗ್ತಿತ್ತು. ಬ್ರಾಹ್ಮಣರಿಗೆ ಏಕೆ? ಬ್ರಾಹ್ಮಣರು ಆ ಸಂಪತ್ತನ್ನು ಇಡೀ ಸಮಾಜದ ಆಧ್ಯಾತ್ಮಿಕ ಉನ್ನತಿಗಾಗಿ ಬಳಸ್ತಿದ್ರು. ಅಂತಿಮವಾಗಿ ಈ ಜಗತ್ನಲ್ಲಿ ಜನರು ಅನುಭವಿಸ್ತಿದ್ದಾರೆ ಮತ್ತು ಹೋರಾಡ್ತಿದ್ದಾರೆ. ಏಕೆ? ಏಕೆಂದ್ರೆ ಅವರಲ್ಲಿ ಆಧ್ಯಾತ್ಮಿಕತೆ ಇಲ್ಲ. ನೋಡಿ, ಪ್ರಭುಪಾದರು ಈ ಉದಾಹರಣೆಯನ್ನ ನೀಡುತ್ತಿದ್ರು. ನೀವು ಬೀದಿಯಲ್ಲಿ ಒಬ್ಬ ಬಡವನನ್ನು ನೋಡ್ತೀರಿ ಮತ್ತು ನೀವು ಆ ವ್ಯಕ್ತಿಗೆ ವಿವಿಧ ಹಂತಗಳಲ್ಲಿ ಸಹಾಯ ಮಾಡಬಹುದು. ಒಂದು, ನೀವು ಹೋದಿಯೇ ಅವನಿಗೆ ಸ್ವಲ್ಪ ಆಹಾರವನ್ನ ನೀಡೋದು, ಮತ್ತೆ ಇದು ಖಂಡಿತವಾಗಿಯೂ ಸಹಾಯ ಮಾಡ್ತಗ. ಆದ್ರೆ ಮತ್ತೆ ಕೆಲವು ಗಂಟೆಗಳ ನಂತರ ಆ ವ್ಯಕ್ತಿಗೆ ಮತ್ತೆ ಹಸಿವಾಗ್ತದೆ. ಆ ವ್ಯಕ್ತಿಗೆ ಸಹಾಯ ಮಾಡುವ ಮುಂದಿನ ಹಂತವೆಂದ್ರೆ ಹಣವನ್ನು ಹೇಗೆ ಗಳಿಸ್ಬೇಕೆಂದು ಅವನಿಗೆ ಕಳಿಸೋದು. ಅದು ಸಹಾಯ ಮಾಡೋ ಇನ್ನೊಂದು ಹಂತವೆಂದ್ರೆ ನೀನು ವಾಸ್ತವವಾಗಿ ಒಬ್ಬ ಶ್ರೀಮಂತ ತಂದೆಯ ಮಗ ಎಂದು ಅವನಿಗೆ ನೆನಪಿಸೋದು. ಮತ್ತು ಪ್ರಭುಪಾದರು ಆ ಸಮಯದಲ್ಲಿ ರಾಕ್ಫೆಲ್ಲರ್ ಬಹಳ ಶ್ರೀಮಂತ ವ್ಯಕ್ತಿಯಾಗಿದ್ರು. ಆದ್ರಿಂದ ಪ್ರಭುಪಾದರು ಹೆಚ್ಚಾಗಿ ಈ ಉದಾಹರಣೆಯನ್ನು ಬಳಸ್ತಿದ್ರು. ಆ ವ್ಯಕ್ತಿಗೆ ಹೇಳಿ, ನೀನು ಮಿಸ್ಟರ್ ರಾಕ್ಫೆಲ್ಲರ್ ಅವರ ಮಗ ಮತ್ತು ನೀನು ಅದನ್ನ ಮರ್ತಿದ್ದೀಯೇ ಎಂದು.
ಆದ್ರಿಂದ ಶ್ರೀಮಂತ ತಂದೆ ರಾಕ್ಫೆಲ್ಲರ್ ದೇವರು ಅಂತಿಮ ದಾನವೆಂದರೆ ಜನರನ್ನು ದೇವರೊಂದಿಗೆ ಸಂಪರ್ಕಿಸುವುದು. ಸರಿ, ನಂಗೆ ಅರ್ಥವಾಯ್ತು. ಇಲ್ಲಿನ ತರ್ಕ ಇದೇ ಅದಿನೇ. ನೀವು ಅವರಿಗೆ ತಾತ್ಕಾಲಿಕವಾಗಿ ಸಹಾಯ ಮಾಡಬಹುದು, ಆದ್ರೆ ಆ ಸಹಾಯಗಳು ದೇಹ ಇರುವವರೆಗೆ ಮಾತ್ರ ಉಳಿಯುತ್ತವೆ. ಸರಿ, ಆದ್ರೆ ನೀವು ಆತ್ಮಕ್ಕೆ ಸಹಾಯ ಮಾಡಿದ್ರೆ ಉನ್ನತಿಗೆ, ಹಾಗದು ಶಾಶ್ವತವಾದ ವಿಷಯ. ಅದು ಶಾಶ್ವತವಾದ ವಿಷಯ. ಆದ್ರಿಂದ ವೈದಿಕ ಪದ್ಧತಿಯಲ್ಲಿ ದಾನವು ಕೇವಲ ದೈಹಿಕ ಮಟ್ಟದಲ್ಲಿ ಜನರಿಗೆ ಸಹಾಯ ಮಾಡುವುದಕ್ಕಿಂತ ಹೆಚ್ಚಾಗಿ ವ್ಯಕ್ತಿಗಳ ಆಧ್ಯಾತ್ಮಿಕ ಉನ್ನತಿಯತ್ತ ನಿರ್ದೇಶಿಸಲ್ಪಟ್ಟಿದೆ. ಅದು ಅಗತ್ಯವಿದೆ. ದೇಹ ಮತ್ತು ಮನಸ್ಸಿನ ಮಟ್ಟದಲ್ಲಿಯೂ ಸಹಾಯದ ಅಗತ್ಯವಿದೆ. ಆದರೆ ಅತ್ಯಂತ ದೊಡ್ಡ ಸಹಾಯವೆಂದ್ರೆ ಆತ್ಮದ ಮಟ್ಟದಲ್ಲಿ ಜನರಿಗೆ ಸಹಾಯ ಮಾಡೋದು. ಸರಿ, ಅದಕ್ಕಾಗಿಯೇ ಭಕ್ತಿ ವೇದಾಂತ ಆಸ್ಪತ್ರೆಯಲ್ಲಿ ನಮ್ಮ ಧ್ಯೇಯ ವಾಕ್ಯವು ದೇಹ, ಮನಸ್ಸು ಮತ್ತು ಆತ್ಮಕ್ಕೆ ಸಹಾಯ ಮಾಡುವುದಾಗಿದೆ. ದೇಹ, ಮನಸ್ಸು ಮತ್ತು ಆತ್ಮದ ಸೇವೆ ಮಾಡುವುದು. ಆದ್ರಿಂದ ಭಕ್ತಿ ವೇದಾಂತ ಆಸ್ಪತ್ರೆಯಲ್ಲಿ ವೈದ್ಯರಲ್ಲಿ ನಮ್ಗೆ ಸಾಕಷ್ಟು ದತ್ತಿ ಯೋಜನೆಗಳಿರುವುದನ್ನ ಖಚಿತಪಡಿಸಿಕೊಳ್ತಾರೆ. ನಾವು ಬಹಳಷ್ಟು ಜನರಿಗೆ ಸಹಾಯ ಮಾಡುತ್ತೇವೆ, ಉಚಿತ ವೈದ್ಯಕೀಯ ಆರೈಕೆ ಮತ್ತು ಅಂಥ ವಿಷಯಗಳನ್ನ ನೀಡ್ತೀವಿ. ಆದ್ರೆ ವೈದ್ಯಕೀಯ ಆರೈಕೆಯನ್ನ ನೀಡುವಾಗ ಅವರ ಆಧ್ಯಾತ್ಮಿಕತೆಯೊಂದಿಗೆ ಸಂಪರ್ಕ ಸಾಧಿಸುವುದನ್ನು ನಾವು ಖಚಿತಪಡಿಸ್ಕೊಳ್ತೀವಿ. ಇದರಿಂದ ಅವರ ದೇಹವು ಗುಣವಾದ ನಂತರವೂ ಅವರ ಆತ್ಮವು ಗುಣವಾಗ್ತಲೇ ಇರುತ್ತದೆ. ಆದ್ರಿಂದ ಅದು ಸಾತ್ವಿಕ ಗುಣದ ದಾನವಾಗಿದೆ. ಮತ್ತು ಮುಂದಿಂದು, ಆದ್ರೆ ಪ್ರತಿ ಉಪಕಾರದ ನಿರೀಕ್ಷೆಯೊಂದಿಗೆ ಅಥವಾ ಫಲಿತಾಂಶದ ಆಸೆಯೊಂದಿಗೆ ಮಾಡುವ ದಾನ ಅಥವಾ ಅಸಮಾಧಾನದ ಮನಸ್ಥಿತಿಯಲ್ಲಿ ನೀಡುವ ದಾನವನ್ನ ರಾಜಸಿಕ ದಾನವೆಂದು ಕರೆಯಲಾಗುತ್ತೆ. ಮತ್ತು ಅಶುದ್ಧ ಸ್ಥಳದಲ್ಲಿ, ಅಸಮರ್ಪಕ ಸಮಯದಲ್ಲಿ, ಅನರ್ಹ ವ್ಯಕ್ತಿಗಳಿಗೆ ಅಥವಾ ಸರಿಯಾದ ಗಮನ ಮತ್ತು ಗೌರವವಿಲ್ಲದೆ ಮಾಡುವ ದಾನವನ್ನ ತಾಮಸಿಕ ದಾನವೆಂದು ಹೇಳಲಾಗುತ್ತೆ. ಓಂ ತತ್ಸತ್ ಸೃಷ್ಟಿ ಆರಂಭದಿಂದಲೂ ಓಂ ತತ್ಸತ್ ಎಂಬ 3 ಪದಗಳನ್ನ ಪರಮಸತ್ಯವನ್ನು ಸೂಚಿಸಲು ಬಳಸಲಾಗ್ತಿತ್ತು. ಈ 3 ಸಾಂಕೇತಿಕ ಪ್ರಾತಿನಿಧ್ಯಗಳನ್ನ ಬ್ರಾಹ್ಮಣರು ವೇದಗಳ ಸ್ತೋತ್ರಗಳನ್ನ ಪಠಿಸುವಾಗ ಮತ್ತು ಪರಮಾತ್ಮನ ತೃಪ್ತಿಗಾಗಿ ಯಜ್ಞಗಳ ಸಮಯದಲ್ಲಿ ಬಳಸುತ್ತಿದ್ರು. ಆದ್ರಿಂದ ನೀವು ಯಾವುದೇ ಚಟುವಟಿಕೆಗಳನ್ನು ಮಾಡಿದ್ರೂ ತ್ಯಾಗ, ತಪಸ್ಸು, ಯಜ್ಞ, ದಾನ ಮತ್ತು ತಪಸ್ಸಿನ ಚಟುವಟಿಕೆಗಳು. ಕೃಷ್ಣನು ಇಲ್ಲಿ ಈ 3 ವಿಷಯಗಳನ್ನ ಒಳಗೊಂಡಿದ್ದಾನೆ. ನೀವು ಮಾಡೋ ಯಾವುದೇ ಯಜ್ಞ, ದಾನ ಮತ್ತು ತಪಸ್ಸುಗಳನ್ನ ನೀವು ಪರಮಾತ್ಮನ ಪರವಾಗಿ ಮಾಡ್ತೀರಿ ಓಂ ತತ್ಸತ್ ಎಂಬ ಪದಗಳನ್ನ ಉಚ್ಚರಿಸುವ ಮೂಲಕ. ಆದ್ರಿಂದ ಶಾಸ್ತ್ರೀಯ ನಿಯಮಗಳಿಗೆ ಅನುಗುಣವಾಗಿ ಯಜ್ಞಗಳು, ದಾನ ಮತ್ತು ತಪಸ್ಸುಗಳನ್ನು ಮಾಡುವ ಆಧ್ಯಾತ್ಮಿಕವಾದಿಗಳು ಪರಮಾತ್ಮನನ್ನು ಪಡೆಯಲು ಯಾವಾಗಲೂ ಓಂನಿಂದ ಪ್ರಾರಂಭಿಸ್ತಾರೆ. ಫಲಾಪೇಕ್ಷೆ ಇಲ್ಲದೆ ಒಬ್ಬನು ತತ್ತಿ ಎಂಬ ಪದದೊಂದಿಗೆ ವಿವಿಧ ರೀತಿಯ ಯಜ್ಞಗಳು, ತಪಸ್ಸು ಮತ್ತು ದಾನಗಳನ್ನ ಮಾಡಬೇಕು. ಅಂತಹ ಆಧ್ಯಾತ್ಮಿಕ ಚಟುವಟಿಕೆಗಳ ಉದ್ದೇಶವು ಲೌಕಿಕ ಬಂಧನದಿಂದ ಮುಕ್ತವಾಗುವುದು. ಪರಮಾತ್ಮನಲ್ಲಿ ನಂಬಿಕೆ ಇಲ್ಲದೆ ಯಜ್ಞ, ದಾನ ಅಥವಾ ತಪಸ್ಸು ಮಾಡುವುದೆಲ್ಲ ಅಶಾಶ್ವತ, ಪಿತಾಪುತ್ರನೇ. ಇದನ್ನು ಅಸತ್ ಎಂದು ಕರೆಯುತ್ತಾರೆ ಮತ್ತು ಇದು ಈ ಜೀವನದಲ್ಲಿಯೂ ಮುಂದಿನ ಜೀವನದಲ್ಲಿಯೂ ನಿಷ್ಪ್ರಯೋಜಕ. ಹೀಗೆ ಅವರು ಅಧ್ಯಾಯವನ್ನು ಮುಗಿಸ್ತಾರೆ. ಮೂಲಭೂತವಾಗಿ ಅವರು 3 ರೀತಿಯ ನಂಬಿಕೆಗಳನ್ನು ವಿವರಿಸಿದ್ದಾರೆ: ಸತ್ವ, ರಜಸ್ ಮತ್ತು ತಮಸ್. ಮತ್ತು ಈ ಆಯಾ ನಂಬಿಕೆಗಳಿಂದ ಮಾರ್ಗದರ್ಶಿಸಲ್ಪಟ್ಟ ಜನರು ಯಜ್ಞ, ದಾನ ಮತ್ತು ತಪಸ್ಯವನ್ನು ಮಾಡ್ತಾರೆ. ಮತ್ತು ಯಜ್ಞ, ದಾನ ಮತ್ತು ತಪಸ್ಯವನ್ನು ಸಹ ಸಾತ್ವಿಕ, ರಾಜಸಿಕ ಮತ್ತು ತಾಮಸಿಕ ಎಂದು ವರ್ಗೀಕರಿಸಬಹುದು. ಆದ್ರಿಂದ ನಾವು ಮಾಡುವ ಪ್ರತಿಯೊಂದರಲ್ಲೂ ನಮ್ಮನ್ನು ನಿಧಾನವಾಗಿ ಸತ್ವಗುಣದ ಮಟ್ಟಕ್ಕೆ ತರುವುದು ಇದರ ಉದ್ದೇಶವಾಗಿದೆ. ನೋಡಿ, ಒಂದು ನಿರ್ದಿಷ್ಟ ದೃಷ್ಟಿಕೋನದಿಂದ ಪ್ರತಿಯೊಬ್ಬರು ಯಜ್ಞ, ದಾನ ಮತ್ತು ತಪಸ್ಯವನ್ನ ಮಾಡ್ತಾರೆ ಅಲ್ವೇ? ಪ್ರತಿಯೊಬ್ರು ಯಜ್ಞ ಮಾಡ್ತಾರೆ. ಹೌದು. ಯಾಗ ಎಂದರೇನು? ಯಾಗ ಎಂದರೆ ನೀವು ನಿಮ್ಗಿಂತ ಬೇರೆಯವರಿಗೆ ಹೆಚ್ಚಿನ ಆದ್ಯತೆ ನೀಡುತ್ತೀರಿ ಎಂದರ್ಥ. ಯಜ್ಞ ಅಂದ್ರೆ ಅದೇ, ನಿಮಗಿಂತ ಮೊದಲು ಬೇರೆಯವರೇ ನಿರ್ಸೋ. ಆದ್ರಿಂದ ನಾವೆಲ್ಲರೂ ತ್ಯಾಗಗಳನ್ನ ಮಾಡ್ತೇವೆ. ನಾವದನ್ನು ನಮ್ಮ ಮಕ್ಕಳಿಗಾಗಿ ಮಾಡ್ತೇವೆ, ನಾವದನ್ನು ನಮ್ಮ ಪೋಷಕರಿಗಾಗಿ ಮಾಡ್ತೇವೆ, ನಾವದನ್ನು ನಮ್ಮ ಪ್ರೀತಿ ಪಾತ್ರವಿಡಾಗಿ ಮಾಡ್ತೇವೆ, ಮತ್ತು ನಾವೆಲ್ಲರೂ ತಪಸ್ಯವನ್ನು ಮಾಡ್ತೇವೆ. ನೀವು ಏನನ್ನಾದ್ರೂ ಸಾಧಿಸಲು ಬಯಸಿದ್ರೆ ನೀವು ತಪಸ್ಯವನ್ನ ಮಾಡಬೇಕು. ತಪಸ್ಯವಿಲ್ಲದೆ, ಶಿಸ್ತಿನಿಲ್ಲದೆ, ತಾನು ಮಾಡಲು ಇಷ್ಟಪಡುವ ವಿಷಯಗಳಿಂದ ದೂರವಿರದೆ ಯಾರು ಉನ್ನತ ಸ್ಥಾನಕ್ಕೇರಲು ಸಾಧ್ಯವಿಲ್ಲ. ಅಂತಹ ಚಟುವಟಿಕೆಗಳಿಂದ ನಿಮ್ಮನ್ನ ದೂರವಿರಿಸಿ ಮತ್ತು ನೀವು ಮಾಡಬೇಕಾದ ಕೆಲಸದ ಮೇಲೆ ಗಮನ ಕೇಂದ್ರೀಕರಿಸಿ. ಅದೇ ತಪಸ್ಯ. ನಿಮ್ಮ ಇಂದ್ರಿಯಗಳು ಹತೋಟಿ ತಪ್ಪಲು ಬಿಡಬೇಡಿ. ಸರಿ. ಲೌಕಿಕ ಮಟ್ಟದಲ್ಲಿ ಬೆಳೆಯಲು ಸಹ ಇಂದ್ರಿಯಗಳ ನಿಯಂತ್ರಣ ಅಗತ್ಯ. ಆದ್ರಿಂದ ಪ್ರತಿಯೊಬ್ಬರು ಯಜ್ಞದಲ್ಲಿ ತೊಡಗಿದ್ದಾರೆ. ತಪಸ್ಯ ಮತ್ತು ಪ್ರತಿಯೊಬ್ಬರು ದಾನದಲ್ಲೂ ತೊಡಗಿಸ್ಕೊಂಡಿದ್ದಾರೆ. ಪ್ರತಿಯೊಬ್ಬರಲ್ಲೂ ಆ ದಾನ ಮಾಡೋ ಗುಣ ಇರ್ತದೆ.
ಆದ್ರೆ ಶಾಸ್ತ್ರ ಪ್ರಕಾರ ಅದನ್ನ ಮಾಡೋದು ಹೇಗೆ? ಹೆಂಗ್ ಮಾಡ್ಬೇಕು, ಯಾವಾಗ್ ಮಾಡ್ಬೇಕು, ಯಾರಿಗ್ ಮಾಡ್ಬೇಕು ಮತ್ತು ಏನನ್ನು ನಿರೀಕ್ಷಿಸಬಾರ್ದು ನೋಡ್ಬೇಡ. ಅವೆಲ್ಲವೂ. ಹೌದು. ಮತ್ ನೀವ್ ಅದನ್ನ ಸರಿಯಾಗಿ ಮಾಡಿದಾಗ ನೀವ್ ಎಲ್ಲಾ ವಿಷಯಗಳನ್ನು ಮಾಡ್ಬೇಕು. ಆದ್ರೆ ನೀವ್ ಅದನ್ನ ಸರಿಯಾಗಿ ಮಾಡಿದಾಗ ನಿಮ್ಮನ್ನು ಉನ್ನತಗೊಳಿಸ್ತಾರೆ. ಅದು ನಿಮ್ಮನ್ನ ಉನ್ನತೀಕರಿಸ್ತಾನೆ. ಆದ್ರೆ ನೀವು ಶಾಸ್ತ್ರದ ನಿಯಮಗಳನ್ನ ಪಾಲಿಸದೆ ಮಾಡಿದ್ರೆ ಅದು ಅಷ್ಟು ಪ್ರಯೋಜನಕಾರಿ ಆಗೋದಿಲ್ಲ. ಕೃಷ್ಣ ಈ ಪುಸ್ತಕದಲ್ಲಿ ಅದನ್ನೇ ಹೇಳ್ತಿದ್ದಾನೆ. ಇದು ಬಹಳ ನೋಡಿ, ಈ 3 ಗುಣಗಳ ಬಗ್ಗೆ ಇರೋ ಸಂಪೂರ್ಣ ವಿಷಯವು ಒಂದು ಹಂತದಲ್ಲಿ ನಮ್ಗೆ ಮಾರ್ಗಸೂಚಿಯನ್ನ ರೂಪಿಸುತ್ತೆ. ಆದ್ರೆ ಇನ್ನೊಂದು ಹಂತದಲ್ಲಿ ಈ ವಿವರಣೆಗಳು ನಾಮಫಲಕಗಳಂತೆಯೂ ಕಾರ್ಯನಿರ್ವಹಿಸ್ತವೆ. ಎಲ್ಲಿವರೆಗೆ? ನೀವು ಎಷ್ಟು ದೂರ ತಲುಪಿದ್ದೀರಿ? ಹೌದು, ನೀವು ನೋಡಿದ್ರೆ ಅವು ಎಚ್ಚರಿಕೆ ಫಲಕಗಳೇ. ಅವು ಎಚ್ಚರಿಕೆ ಫಲಕಗಳೂ ಹೌದು. ನೀವಿದನ್ನ ಅತಿಯಾಗಿ ಮಾಡ್ತಿಲ್ಲ. ಇನ್ನೇನೋ ಇದೆ. ಜಾಗೃತಿ. ನಾನು ಹೇಳ್ತಿರುವುದು ಇದು ನಿಮ್ಮ ಆಧ್ಯಾತ್ಮಿಕ ಜಾಗೃತಿಯನ್ನೇ ಹೆಚ್ಚಿಸ್ತದೆ. ಸರಿ. ಹಾಗಾಗಿ ನಾವು ಕೊನೆಯ ಅಧ್ಯಾಯವನ್ನ ಮಾಡೋಣ. ಸರಿ, ನಡೀರಿ, ಸಿಗೋಣ. ಬಾಯ್, ಪ್ರಣಾಮಗಳು.